ಸೊ ಎಷ್ಟೋ ವರ್ಷದ ಕನಸು ಇದು ಆಕ್ಚುಲಿ. ಹೌದು ಗುರು, ಬೇಕಿರೋದಕ್ಕೆ ತಗೊಂತಿರೋದು. ಐ ವಾಂಟ್ ಟು ಸ್ಪೆಸಿಫೈ ಒನ್ ಥಿಂಗ್ ಹಿಯರ್, and it's regarding car depreciating asset or value. ಎಷ್ಟು ದುಡ್ಡು ಖರ್ಚಾಗಿದೆ, ಮತ್ತೆ ಮೆಂಟಲ್ ಪ್ರೆಷರ್. ಲಾಗ್ ಔಟ್ 3 o'clock ಅಂತ ಇದೀನ. ಏನ್ ಮಾಡ್ದೆ? ನಾನು ನಿಮ್ಗೆ ಮರ್ತೋಗ್ಬಿಡ್ತೀನಿ ಏನಾದ್ರು ಮಾತಾಡೋ ಟೈಮಲ್ಲಿ. ಏನ್ ಮಾತಾಡ್ತಾ ಇದ್ದೆ ನಾನು? ಹಾ, ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಕಾಸ್ ತಮ್ಮನೆಲ್ಲ ನೋಡಿರ್ತೀರ. ಸೊ ಎಸ್, ವಿ ಆರ್ ಬೈಯಿಂಗ್ ಅ ಕಾರ್ and we are really happy for it. ಸೊ ಎಷ್ಟೋ ವರ್ಷದ ಕನಸು ಇದು ಆಕ್ಚುಲಿ, ಕಾರ್ ಇಸ್ಕೋಬೇಕನ್ನೋದು. ತುಂಬಾ ವರ್ಷದ ಕನಸು, ಬಟ್ ಇಟ್ಸ್ ಗೆಟಿಂಗ್ ಫುಲ್ಫಿಲ್ಡ್ ಅಟ್ ದಿಸ್ ಮೂಮೆಂಟ್. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಅಟ್ ದ ಸೇಮ್ ಟೈಮ್ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಹಸ್ಬೆಂಡ್, ನನ್ನ ಪಾಪು ಎಲ್ಲರೂ ಖುಷಿಯಾಗಿದ್ದಾರೆ. ಬಿಕಾಸ್ ಕಾರ್ ಅಂದ್ರೆ ಯಾರಿಗೆ ಆಸೆ ಇರಲ್ಲ, ಎವ್ರಿ ಒನ್ ಲೈಕ್ ಇಟ್ ಅಲ್ವಾ. ಸೊ ಯಾ, ತುಂಬಾ ಖುಷಿ ಆಗ್ತಿದೆ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಹೇಗಿರುತ್ತೆ, ಮತ್ತೆ ಫೋಟೋ ಶೂಟ್ ಎಲ್ಲ ಪ್ಲಾನ್ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ವಿಲ್ ಕಮ್ ಅಪ್, ಬಟ್ ಐ ಆಮ್ ಹೋಪಿಂಗ್ ಇಟ್ ವಿಲ್ ಕಮ್ ಗುಡ್. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮ್ಮ ಹತ್ರ. ನಾನು ಆಕ್ಚುಲಿ ಎಷ್ಟು ಜನಕ್ಕೆ ಹೇಳಿದೆ ನಾನು ಕಾರ್ ಇಸ್ಕೊಂತೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ಅಪ್ರಿಶಿಯೇಟ್ ಮಾಡಿದ್ರು, ಎನ್ಕರೇಜ್ ಮಾಡಿದ್ರು, ಖುಷಿ ಪಟ್ರು. ಬಟ್ ಅಟ್ ದ ಸೇಮ್ ಟೈಮ್ ಇನ್ನು ಸ್ವಲ್ಪ ಜನ ಏನಂದ್ರೆ ಬೇಕಿತ್ತಾ ಇದು ನಿನ್ಗೆ ಅಂತ ಕೇಳಿದ್ರು. ಹೌದು ಗುರು, ಬೇಕಿರೋದಕ್ಕೆ ತಗೊಂತಿರೋದು. ಸುಮ್ನೆ ಯಾರಾದ್ರೂ ತಗೊಂಡ್ ಮನೆ ಮುಂದೆ ಇಟ್ಕೊಂತಾರ? ಅಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಮನೆ ಮುಂದೆ ಇಟ್ಕೊಳಕ ತಗೊಂತಾರೆ? ಬೇಕಿರೋದಕ್ಕೆ ತಗೊಂತಿರೋದು. ವೆಲ್, I wanted to specify one thing here, and it's regarding car depreciating asset or value. Of course, yes, car is a depreciating asset. ಬಿಕಾಸ್ ಎಲ್ಲರೂ ಅದೇ ತರ ಯೋಚನೆ ಮಾಡ್ತಾರೆ. ಬಿಕಾಸ್ ಕಾರ್ ವ್ಯಾಲ್ಯೂ ಯಾವತ್ತೂ ಇನ್ಕ್ರೀಸ್ ಆಗಲ್ಲ ಅಲ್ವಾ. ನೀವೇನ್ ತಗೊಂಡಿರ್ತೀರಿ ಅದಕ್ಕಿಂತ ವೆನ್ ಯು ರೀಸೇಲ್ ಇಟ್, ಅದಕ್ಕೆ ನಿಮ್ಗೇನ್ ಏನ್ ಎಕ್ಸಾಕ್ಟ್ ಪ್ರೈಸ್ ಅಲ್ಲಿ ತಗೊಂಡಿರ್ತೀರಿ ಅದಕ್ಕಿಂತ ಕಡಿಮೆನೆ ಹೋಗುತ್ತೆ ಹೊರತು ಜಾಸ್ತಿ ಆಗಲ್ಲ ಅಲ್ವಾ. ಸೊ ಎವ್ರಿಬಡಿ ಥಿಂಕ್ಸ್ ಕಾರ್ ವ್ಯಾಲ್ಯೂ ಯಾವಾಗ್ಲೂ ಬೀಳದೆ, ಇಟ್ಸ್ ಡೆಡ್ ಇನ್ವೆಸ್ಟ್ಮೆಂಟ್, ಯಾರಾದ್ರೂ ಇನ್ವೆಸ್ಟ್ ಮಾಡೋರು ಆತರ ಅಂತ ಅನ್ಕೋದ್ರೆ. ಇವಾಗ ನಾನು ಹಂಗೆ ಇದ್ದೆ. ಬಟ್ ನಾನು ಅವ್ರಿಗೆ ಹೇಳೋ ಮಾತಿದ್ದು, if you're thinking that car is a depreciating asset, at the same time you have to think that there are so many hidden expenses that you're doing when you don't have a car alva. So for example, when you don't have a car, you lose money, you lose your patience, you lose your lifestyle, you lose your opportunities alva. If you think, ನಿಮ್ಗೆ ಅನ್ಸುತ್ತೆ ಅದಕ್ಕೆ, ಬಿಕಾಸ್ ನಮ್ದು ಪ್ಲಾನ್ ಇತ್ತು ಆಕ್ಚುಲಿ. ನಾವ್ ಈ ಒಂದ್ 6 years ಅಗೋನೇ ನಾವು ಕಾಣಿಸ್ಕೋಬೇಕನ್ನೋ ಪ್ಲಾನ್ ಇತ್ತು. ಬಟ್ ನಾನು ಆ ಟೈಮಲ್ಲಿ ಇದೆಲ್ಲ ಯೋಚನೆ ಮಾಡ್ತಿದ್ದೆ, ಏನಕ್ಕೆ ಬೇಕಿತ್ತು ಇವಾಗ ತಗೊಂಡು ಸುಮ್ನೆ ಮನೆ ಮುಂದೆ ಏನಕ್ಕೆ ಎಲ್ಲಾದ್ರೂ ಹೋಗುವಾಗ ಮಾತ್ರ ಯೂಸ್ ಮಾಡ್ತೀರಿ, ಮತ್ತೆ ಅದರಿಂದ ಏನು ಇನ್ಕಮ್ ಇಲ್ಲ, ಯಾಕೆ ಸುಮ್ನೆ ಇವಾಗ ಏನಕ್ಕೆ ಬೇಡ ಆ ತರ ಅನ್ನಿಸ್ತಿತ್ತು. ಬಟ್ ಇವಾಗ ನಿಜವಾಗ್ಲು ನಮ್ಮ ಹತ್ರ ಕಾರ್, ಇಷ್ಟು ವರ್ಷ ಕಾರ್ ಇಲ್ಲ, ಬಟ್ ನಮ್ ಎಷ್ಟು ದುಡ್ಡು ಖರ್ಚಾಗಿದೆ, ಮತ್ತೆ ಮೆಂಟಲ್ ಪ್ರೆಷರ್ ಅದೆಲ್ಲ ಒಂಥರ ಹಿಂಸೆ, ನಿಜವಾಗ್ಲೂ ಹಿಂಸೆ ಆಗೋಗ್ಬಿಟ್ಟಿದೆ. ಅಂಡ್ ಯಾ, ಅಂತವ್ರಿಗೆ ಅಂದ್ರೆ ಇವಾಗ ಆತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರಲ್ಲ, ಪಾಪ ದುಡ್ಡು ಇರುತ್ತೆ, ಕಷ್ಟಪಟ್ಟು ಹೆಂಗೋ ಒಂದ್ ಸೇವಿಂಗ್ಸ್ ಮಾಡಿರ್ತಾರೆ, ಬಟ್ ಈಸ್ಕೊಳಕ್ಕೆ ಒಂದ್ ಸ್ವಲ್ಪ ಭಯ ಇರುತ್ತಲ್ಲ. ಸೊ ಅಂತವ್ರಿಗೆ ನನ್ನ ಅಡ್ವೈಸ್ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವು ಅದನ್ನ ಮಾಡಿ. ಹಂಗಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಹೋಗಿ ಕಾರ್ ಇಸ್ಕೊಡಿ ಅಂತ ಹೇಳ್ತಿಲ್ಲ. ಜಸ್ಟ್ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಅಂಡ್ ಇಟ್ಸ್ ನಾಟ್ ಅ ಡಿಬೇಟ್. ವೆಲ್,
ಆಲ್ ಸೆಟ್ ಆಗಿದೆ. ಮತ್ತೆ ಒನ್ ಮೋರ್ ಥಿಂಗ್ ನಾನು ಹೇಳ್ಬೇಕಿತ್ತು. ಆಕ್ಚುಲಿ ನಾವು ಒಂದು ಅಂದ್ರೆ ಪ್ರೀ ಪ್ಲಾನ್ಡೇ ಮಾಡ್ಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡಿದ್ವಿ. ಅಂದ್ರೆ ಈ ಡೇಟ್ಗೆ ಕಾರ್ ಡೆಲಿವರಿ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ಕಾರ್ ಡೆಲಿವರಿ ಆಗ್ತದೆ. ಸೊ ನಾವು 1 ವೀಕ್ ಪ್ರಯೋರೇನೆ ಫೋಟೋ ಶೂಟ್ ಅದು ಇದು ಮತ್ತೆ ಸ್ವಲ್ಪ ಪರ್ಚೇಸಿಂಗ್ ಅದೆಲ್ಲ ಪ್ಲಾನ್ ಮಾಡ್ಕೊಂಡ್ರೆ ಅಕಾರ್ಡಿಂಗ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ರಿ. ಫೋಟೋ ಶೂಟ್ಗೂ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಪ್ಲಾನ್ ಆಯ್ತು, ರೆಡಿನೂ ಆದೆ. ಅಂಡ್ ಇವತ್ತು ನಾವು ಅರೌಂಡ್ 11 o'clock ನಾವು ಅಲ್ಲಿ ಹೋಗ್ಬೇಕಿತ್ತು, ಅಂದ್ರೆ ಶೋರೂಮ್ ಹೋಗ್ಬೇಕಿತ್ತು. ನಾವ್ ಇಟ್ಸ್ ಕ್ಲೋಸ್ ಟು ಇವಾಗ ಏನೋ 12 o'clock ಆಗ್ತಿದೆ ಅನ್ಕೊಂತೀನಿ, ಆಫ್ಟರ್ನೂನ್ 12 ಆಗ್ತಿದೆ ಅನ್ಕೊಂತೀನಿ. ಆ ಫೋಟೋಗ್ರಾಫರ್ 10 o'clock ಪ್ರಾಬಬ್ಲಿ 10:30 ಮೆಸೇಜ್ ಮಾಡ್ಬಿಟ್ಟು ಐ ಟೋಲ್ಡ್ ಹಿಮ್ ಟು ಕಮ್ ಅಟ್ 11. ಸೊ 10:30 ಮೆಸೇಜ್ ಮಾಡ್ಬಿಟ್ಟು ಏನಂತ ಹೇಳ್ತಿದ್ದಾರೆ, ಕ್ಯಾಮ್ರಾ ಏನೋ ಇಶ್ಯೂ ಇದೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಐ ವಿಲ್ ರೀಫಂಡ್ ಯುವರ್ ಮನಿ ಬ್ಯಾಕ್ ಅಂತ ಸಡನ್ ಆಗಿ ಹೇಳ್ತಿದ್ದಾರೆ. ನನಗೆ ಒಂದ್ ಕಡೆ ಹಾರ್ಟ್ ನಿಜವಾಗ್ಲು ಕಂಪ್ಲೀಟ್ಲಿ ಬ್ಲಾಂಕ್ ಆಗ್ಬಿಟ್ಟೆ. ಬಿಕಾಸ್ ಇದೆಲ್ಲ ಒಂಥರ ಡ್ರೀಮ್. ಏನಾದ್ರೂ ಒಂದು ಮಾಡ್ಬೇಕಂದ್ರೆ ಫುಲ್ ಸೆಟಪ್ ಮಾಡಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿರ್ತೀನಿ. ಬಟ್ ಇದು ಏನಾದ್ರೂ ಒಂದು ಆಗುತ್ತೆ, ನಿಜವಾಗ್ಲೂ ನಾನು ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತು. ಬಿಕಾಸ್ ಎಲ್ಲ ಒಂದು ಪ್ರಾಪರ್ ವೇ ಹೋಗ್ತಿದೆ ಅಂದಾಗ ಅದು ಅಟ್ ಲಾಸ್ಟ್ ಮೂಮೆಂಟ್ ಏನೋ ಅಟ್ಲೀಸ್ಟ್ ಅರ್ಲಿ ಮಾರ್ನಿಂಗ್ ಇಲ್ಲಾಂದ್ರೆ ಡೇ ಬಿಫೋರ್ ಆದ್ರೂ ಹೇಳಿದ್ರೆ ಸಮಥಿಂಗ್ ಏನೋ ಒಂದು ಪ್ಲಾನ್ ಮಾಡ್ಬೋದಾಗಿತ್ತು. ನಾನು ಯಾರನ್ನು ಬೇರೆಯವ್ರನ್ನ ಅಟ್ಲೀಸ್ಟ್ ಇವಾಗ ಅಟ್ಲೀಸ್ಟ್ ನೋಡ್ಕೊಬೇಕಿತ್ತಲ್ವಾ. ಅಂದ್ರೆ ಒಂದಿನ ಮುಂಚೆ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲ ಬ್ಯಾಕಪ್ ಏನಾದ್ರೂ ಒಂದ್ ಮಾಡ್ಬೇಕಿತ್ತು. ಅವ್ರು ಈಗ ಫೋನ್ ಮಾಡ್ಬಿಟ್ಟು ಈ ತರ ನಾಟ್ ಇವನ್ ಫೋನ್ ಮಾಡಿಲ್ಲ, ಮೆಸೇಜ್ ಮಾಡ್ಬಿಟ್ಟು ನಾನು ಹೇಳ್ತಿದ್ದೀನಿ ಕಾಲ್ ಮಿ, ಐ ವಾಂಟ್ ಟು ಟಾಕ್ ಟು ಯು ಅಂದ್ರೂ ನೋ ರೆಸ್ಪಾಂಡ್. ಈ ತರ ಮಾಡ್ದಂಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪ್ಲೀಸ್ ಯಾರೆಲ್ಲ ಗೊತ್ತು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಫೈನ್, ಐ ಡೂ ಅಗ್ರಿ ಇಟ್. ಬಟ್ ಇದೆಲ್ಲ ಅಟ್ಲೀಸ್ಟ್ ಬೇಸಿಕ್ ಯು ಹ್ಯಾವ್ ಟು ಚೆಕ್ ಅಲ್ವಾ. ಏನಾದ್ರೂ ಒಂದು ಅಪಾಯಿಂಟ್ಮೆಂಟ್ ಏನಾದ್ರೂ ಆಗಿದೆ ನಿಮ್ಗೆ, ಏನಾದ್ರೂ ಒಂದು ಡೇ ಏನಾದ್ರೂ ಒಂದು ಈವೆಂಟ್ ಸ್ಕೆಡ್ಯೂಲ್ ಆಗಿದೆ ಅಂದ್ರೆ ಅದನ್ನ ಪ್ರಯೋ ಡೇಟ್ ಎಲ್ಲ ಚೆಕ್ ಮಾಡ್ಕೋಬೇಕು. ಲೈಕ್ ಎಲ್ಲ ಪರ್ಫೆಕ್ಟ್ ಆಗಿದ್ಯಾ, ಫಾರ್ ಎಕ್ಸಾಂಪಲ್ ಕ್ಯಾಮ್ರಾನೇ ಅನ್ಕೊಳ್ಳಿ, ಪರ್ಫೆಕ್ಟ್ ಆಗಿದ್ಯಾ, ಎಲ್ಲ ವರ್ಕ್ ಆಗ್ತಿದ್ಯಾ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಅಲ್ವಾ. ಇದನ್ನ ಕ್ಯಾನ್ಸಲ್ ಆದ್ರೆ ಇಷ್ಟೆಲ್ಲ ಖರ್ಚು ಮಾಡಿ, ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಡ್ರೀಮ್ ಒಂದು ಮೆಮೊರಿ ಅಂತ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದಾಗ ಈ ತರ ಆದಾಗ ನಿಜವಾಗ್ಲೂ ಅದು ವೆರಿ 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 ಡಿಸಪಾಯಿಂಟಿಂಗ್. ಸೊ ಎಸ್, ಬಟ್ ಸ್ಟಿಲ್ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಬೇರೆಯವ್ರಿಗೆ ಬರಕ್ ಹೇಳ್ದೆ. ಪಾಪ ಅವರು ಇನ್ನೊಂದ್ 1 hour ಆಗುತ್ತೆ ಅಂದ್ರು. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅಟ್ ಲಾಸ್ಟ್ ಮಿನಿಟ್ ಈಗಷ್ಟೇ ಈಗ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ 1 hour ಬಿಫೋರ್, ನಾಟ್ ಇವನ್ 1 hour, ಸಾರಿ, ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ ನಾನು ಕಾಲ್ ಮಾಡಿದೆ. ಅವ್ರು ಓಕೆ ಮ್ಯಾಮ್ ಬರ್ತೀನಿ, ಮಾಡ್ಕೊಡ್ತೀನಿ. ಅವರು ಪಾಪ ಸ್ವಲ್ಪ ಬ್ಯುಸಿ ಇದ್ರು, ಬಟ್ ಸ್ಟಿಲ್ ಬರ್ತೀನಿ ಅಂತ ಹೇಳಿದ್ರು. ಸೊ ಏನೋ ಅದು ಸೆಟ್ ಆಯ್ತು. ಇವಾಗ ಏನಂದ್ರೆ ಕಾರ್ ಹತ್ರ ಹೋಗೋದು, ಫೋಟೋ ಶೂಟ್ ಮಾಡೋದು. ಮತ್ತೆ ಇಫ್ ಇನ್ ಕೇಸ್ ಆದ್ರೆ ನನ್ನ ಪಾಪುಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ. ಯಾಕಂದ್ರೆ ಬೆಳಿಗ್ಗೆ ಜಲ್ದಿ ಎಬ್ಬಿಸ್ಬಿಟ್ಟೆ ನಾನು. ಅವಳಿಗೆ ಸ್ವಲ್ಪ ಹೇರ್ ಸೆಟ್ ಎಲ್ಲ ಮಾಡ್ಬೇಕಿತ್ತು ಅಂದ್ಬಿಟ್ಟು ಸ್ವಲ್ಪ ಜಲ್ದಿನೇ ಎಬ್ಬಿಸ್ಬಿಟ್ಟೆ. ಸೊ ಇವಾಗ ಇನ್ನೇನು ಆಲ್ರೆಡಿ ಟೈಮ್ ಆಯ್ತು ಅನ್ಕೊಂತೀನಿ. ನಾವು ಹೋಗೋಷ್ಟರಲ್ಲಿ ಮೇ ಬಿ ಅವರು ರೀಚ್ ಆಗ್ತಾರೆ. ಸೊ ನೋಡೋಣ. ಐ ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್. ಬಾಯ್ ಗೈಸ್. ಮತ್ತೆ ನೋಡಿ ವಿಡಿಯೋ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ಪೆಕ್ಸ್ ಎತ್ಕೋ. ಇವಾಗ ಹೇಳು ಲಕ್ಕಿ, ಎಲ್ಲೋಗ್ತಿದ್ದೀರಿ ನಾವು ಅಂತ. ಜೋರಾಗಿ ಹೇಳ್ಬೇಕು. ವಾಟರ್ಫಾಲ್ ಮೈಸೂರ್. ಕಾರ್ ಬಂದ್ಮೇಲೆ ವಾಟರ್ಫಾಲ್ ಮೈಸೂರ್ಗೆಲ್ಲ ಹೋಗೋಣ. ಉಡುಪಿ ಹೋಗೋಣ. Hello everyone, good morning. ಸೊ ನೆನ್ನೆ ಗಾಡಿ ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿದ್ರಿ ಚರ್ಚಲ್ಲಿ ಹೋಗ್ಬಿಟ್ಟು. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಅಂದರೆ ಇಲ್ಲಿಂದ ಸ್ವಲ್ಪ ದೂರ ಐತೆ, ಅಂದರೆ ಸ್ವಲ್ಪ ತುಂಬ ದೂರನೇ ಇದೆ. ಅಲ್ಲಿ ಬ್ಲೆಸ್ ಮಾಡಿಸ್ಕೊಂಡು ಅಲ್ಲಿ ಹೇಗೆ ಏನು ಅಂತ ಹೇಳ್ಬಿಟ್ಟೆಲ್ಲ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೋ ಹೇಳಬೇಕಿತ್ತು. ಸಿನ್ಸ್ ಸ್ವಲ್ಪ ದೂರ ಹೋಗ್ತಿರೋದ್ರಿಂದ ಇದು ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ಲೆಟ್ಸ್ ಎಂಜಾಯ್. ಓಕೆ, ಈಗಷ್ಟೇ ಬಿಟ್ರಿ.
ಫಸ್ಟ್ ಥಿಂಗ್ ಏನಂದ್ರೆ ಇವಾಗ ಫಸ್ಟ್ ಹೋಗ್ಬಿಟ್ಟು ವಿಲ್ಸನ್ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಅವ್ರ ಮಮ್ಮಿನ ಪಿಕ್ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಡೈರೆಕ್ಟ್ ಹೋಗದೆ. ಸೊ ಯಾ ಮೂತಿ ಏನಕ್ಕೆ ಹಂಗ್ ಹಿಡ್ಕೊಂಡಿದ್ಯಾ? ಮೂತಿ ಏನಕ್ಕೆ ಅಂತ ಹಿಡ್ಕೊಂಡಿದ್ಯಾ? ಮುಮ್ಮಂತ ಎಲ್ಲ ಯೋಚನೆ ಮಾಡ್ತಾ ಇದೀನಿ. ಅದು ಹೆಚ್ಚಿ ಅಂತ ಏನು ಅಂತ ಅದು ನೋಡ್ತಾ ಇದ್ದೀನಿ. ಅದ್ ನೋಡು ಯಾವ್ದಾದ್ರು. ಏನದು ಹೈ ಟೆಂಪರೇಚರ್, ಕೂಲ್, ಮೀಡಿಯಂ? ಡೋಂಟ್ ಶೋ ಮಿ ಮೋರ್. ಏನಾಗ್ಬಿಡುತ್ತೆ, ನೀನೇನು ತ್ರಿಪುರ್ ಸುಂದರನ? ಡೋಂಟ್ ಶೋ ಮಿ ಮೋರ್ ಅಂದ್ರೆ ಹಾ ನೋಡು, ಲಕ್ಕಿನ್ ತೋರಿಸ್ತೀನಿ ನಿಚ. ಸೇ ಹಾಯ್. You're not going to Mysore, you're going to the Shravandurga. Where you're going? ಇಲ್ಲೇನ್ ಪರ್ಚ್ಕೊಂಡಿದ್ಯಾ ಪಾಪ ನೀನು? ಶ್ರಾವಣ ದುರ್ಗ. ಮೈಕ್ ಎತ್ಕೊಂಡಿಲ್ಲ. ಇಟ್ಸ್ ಓಕೆ, ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್. ಏನೋ ಒಂಥರ ಖುಷಿ ಆಯ್ತೈತಿ ರೋಡ್ಗಳು. ಇವನು ಆಕ್ಚುಲಿ ನೆನ್ನೆ ನನ್ಗೆ ಏನ್ ಹೇಳ್ದ ಅಂದ್ರೆ, 6 ಗಂಟೆಗೆ ಹೋಗ್ಬೇಕು, ಜಲ್ದಿ ರೆಡಿ ಆಗ್ಬಿಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ದ. ಸೊ ನಾನ್ ಏನ್ ಮಾಡ್ದೆ, ನಂದು ಲಾಗ್ ಔಟ್ 3 o'clock ಅಂತ ಇದೀನ, ಸಾರಿ 3 o'clock ಲಾಗ್ ಔಟ್ ಆಯ್ತು. 3 o'clock ಲಾಗ್ ಔಟ್ ಆಗಿ ಇನ್ನೇನು 2 hours 3 hours ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಫೋನ್ ನೋಡ್ಕೊಂಡೆ ಇದ್ಬಿಟ್ಟೆ. ಇವನ್ನ ಎಬ್ಬರಿಸ್ಬೇಕು, ಪಾಪುನ ಎಬ್ಬರಿಸ್ಬೇಕು, ಮತ್ತೆ ಅವಳ ರೆಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ನಾನು ನಿಮ್ಗೆ ಮರ್ತೋಗ್ಬಿಡ್ತೀನಿ ಏನಾದ್ರು ಮಾತಾಡೋ ಟೈಮಲ್ಲಿ. ಏನ್ ಮಾತಾಡ್ತಾ ಇದ್ದೆ ನಾನು? ಇವನು ಅದೇ ಜಲ್ದಿ 6 ಗಂಟೆಗೆ ಹೋಗ್ಬೇಕು, ಜಲ್ದಿ ಎದ್ದೋಳು, ರೆಡಿ ಆಗು ಅಂತೆಲ್ಲ ಹೇಳ್ಬಿಟ್ಟ. ಆ ರೀಸನ್ಗೆ ನಾನು ಮಲ್ಗೆ ಇಲ್ಲ. ನಾನು ಲಾಗೌಟ್ ಆದ್ಮೇಲೆ ಮಲ್ಗೆ ಇಲ್ಲ ನಾನು. ಆಮೇಲೆ ಕರೆಕ್ಟ್ ಆಗಿ 6 ಗಂಟೆಗೆ ಎದ್ದು ನಾನೆಲ್ಲ ಜಲ್ದಿ ರೆಡಿ ಆಗ್ಬಿಟ್ರೆ ಇವ್ನ ಎಬ್ಬರ್ತಾ ಇದೀನಿ ಎದ್ದೊಳ್ತಾನೆ ಇಲ್ಲ. ಇನ್ನೂ ಲೇಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು, ಇವಾಗ ಎಷ್ಟು ಟೈಮ್ ಗೊತ್ತಾ? ಎಷ್ಟು 8:30 ಇವಾಗ. ನನ್ನ ಅಷ್ಟು ಜಲ್ದಿ ಎಬ್ಬಿಸಿ ರೆಡಿ ಮಾಡಿ ಹಿಂಗ್ ಮಾಡವನೆ ನೋಡಿ. ಯಾಕ ನನ್ ಲಿಪ್ಸ್ಟಿಕ್ ಚೆನ್ನಾಗೇ ಇಲ್ಲ, ಏನೋ ಒಂಥರ ಇದೆ. ಐ ಡೋಂಟ್ ಲೈಕ್ ಇಟ್. ಸೊ ಹೋಗ್ತಾ ಇದ್ದೀವಿ, ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ರಿ ವಿಲ್ಸನ್ ಅವ್ರ ಮಮ್ಮಿ ಮನೆಗೆ. ಅಲ್ಲಿಂದ ಪಿಕ್ ಮಾಡಿ ಡೈರೆಕ್ಟ್ ಈಗಷ್ಟೇ ರೀಚ್ ಆಗ್ತೀವಿ. ಮಮ್ಮಿ ಬಂದ್ರು, ಹೊರಡದೆ. ಮಮ್ಮಿ ನೆಕ್ಸ್ಟ್ ಏನ್ ಪ್ಲಾನು? ನೆಕ್ಸ್ಟ್ ಹೂವ ತಗೊಂಡ್ಬೇಕು ಮಲ್ಲೇಶ್ವರಂ ಅಲ್ಲಿ. ಹೂವ ತಗೊಂಡು ಪೂಜೆ ಸಾಮಾನು ತಗೊಂಡು ಅಲ್ಲಿಂದ ಅಂಕಲ್ ನ ಪಿಕಪ್ ಮಾಡ್ಬಿಟ್ಟು ಹೋಗೋದು. ಯಾಕೆ ಅಲ್ಲೇ ಸಿಗೋದಿಲ್ವಾ? ಅಲ್ಲೇ ದೇವಸ್ಥಾನದಲ್ಲಿ ಇಲ್ಲ ಸಿಗುತ್ತೆ, ಇಲ್ಲಿ ಸ್ವಲ್ಪ ಚೆನ್ನಾಗಿ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ ತಗೊಂಡೋಗೋಣ. ನಮ್ಮಮ್ಮ ಎಷ್ಟು ವರ್ಷದಿಂದ ಇಸ್ಕೊಂತಾರೆ ಅಂದ್ರೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಫ್ಲವರ್ಸ್ ಎಲ್ಲ ಸಿಗುತ್ತೆ. ನಮ್ಗೆ ಯಾವ್ದು ಬೇಕು ಅದು ತಗೊಂಡ್ಬೋದು. ಸೊ ಅದಕ್ಕೆ ಇಲ್ಲಿ ಹೋಗ್ತಾ ಇರೋದು. ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು? ಬ್ರೇಕ್ಫಾಸ್ಟ್ ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಏನ್ ತಿಂತೀರಾ ಬ್ರೇಕ್ಫಾಸ್ಟ್? ಏನೋ ದೋಸೆ ಬೇಡ, ಬೇರೆ ಏನಾದ್ರು ತಿಂದ್ರೆ ಡಿಫ್ರೆಂಟ್. ನೋಡೋಣ ಏನ್ ಸಿಗುತ್ತೆ ಅಲ್ಲಿ, ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಅಂತವೇ ಅಲ್ವಾ? ನಾನು ಆ ರೋಡ್ ಅಲ್ಲಿ ಯಾವಾಗ್ಲೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಎವ್ರಿ ಇಯರ್ ಹೋಗ್ತೀವಿ, ಡೈರೆಕ್ಟ್ ಹೋಗ್ಬಿಡ್ತೀವಿ, ನಾವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತೀವಲ್ವಾ, ಮನೆ ದೇವ್ರದ್ದು. ಸೊ ಅದಕ್ಕೆ ನನಗೆ ಅಷ್ಟು ಐಡಿಯಾ ಇಲ್ಲ, ನೋಡೋಣ. ಎಲ್ಲಿ ಹೋಗ್ತಾ ಇದೀಯಾ? ಅದೇ ಗಂದಿಗೆ ಅಂಗಡಿ. ಏನ್ ತರಕ್ಕೆ? ಓಕೆ ನಡಿ. ಗಂದಿಗೆ ಅಂಗಡಿ ಅಲ್ಲ ಅದು? ಗಂದಿಗೆ ಅಂಗಡಿ. ಅದೇ ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಅರ್ಶಿನ ಕುಂಕುಮ, ಮತ್ತೆ ನಿಂಬೆಹಣ್ಣು. ಚಿಕ್ಕದು ಇಸ್ಕೊಡೋಣ, ಸಾಕಲ್ಲ. ನನ್ ಪಾಪ ಹೊಳ್ತಾ ಇದ್ದಾಳೆ, ಅವಳು ಬರ್ಬೇಕಂತ ಹೇಳ್ಬಿಟ್ಟು. ಸೊ ಹೋಗಿ ಅವಳ ಕರ್ಕೊ ಬಂದ್ಬಿಡೋಣ.
ಕೊಡು. ಏನಕ್ಕ ಯಾಕೆ ಅಳೋದು? ಇರು ಯಾಕೆ ಅಳೋದು? ಇರು ಸರಿ ಶೂ ಹಾಕು. ಶೂ ಹಾಕು. ಮಮ್ಮಿ ಎತ್ಕೊಂಡ್ಲಾ? ಅಳ್ಬಾರ್ದು ಹಿಂಗೆ, ಏನಕ್ಕೆ ಅಳ್ತ್ಯಾ? ನೀನ್ ಹಂಗೆ ಗುಡ್ಗೋಲ್ ತರ ಡಾಡ ಜೊತೆ ಇರ್ಬೇಕಾನೆ. ಕರ್ಚಿಫ್ ಅಲ್ಲಿ ಅದ್ರಲ್ಲಿ ಕರ್ಚಿಫ್ ಎತ್ಕೊಡು. ಇರು ಒಂದ್ ನಿಮಿಷ ಇರು ಕಣ್ಣು ನೋಡ್ಸ್ಕೊ. ಹಂಗೆಲ್ಲ ಅಳ್ಬಾರ್ದು. ವಾಟರ್ ಫಾಲ್ಸ್ ಇಲ್ಲ ಮುದ್ದು. ಇವಾಗ ಪೂಜೆ ಸಾಮಾನೆಲ್ಲ ತಗೊಂಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ವಾಟರ್ ಫಾಲ್ಸ್. ಓಕೆ, ಮೈಸೂರ್ಗಲ್ಲ. ನೀನ್ ಚಪ್ಪಲ್ ಹಾಕೊಂಡಿರೋ ಬಂದಿದ್ಯಲ್ಲ ಕಂದಮ್ಮ. ಹಾ ಲಕ್ಕಿ ಶಾಪಿಂಗ್ ಆಯ್ತು ಲಕ್ಕಿ. ಬನಾನಾ ಚೆನ್ನಾಗಿದೆ. ಓಕೆ, ಈಗ ತಗೊಳಕ್ ಹೋಗ್ತಾ ಇದೀವಿ. ಹೂವ ಪೆಂಡಿಂಗ್ ಇದೆ. ಪೂಜೆ ಸಾಮಾನೆಲ್ಲ ಆಯ್ತು. ನೆಕ್ಸ್ಟ್ ಹೂವ ತಗೋಬೇಕು. ಸೊ ಹೂವ ತಗೊಳಕ್ ಹೋಗ್ತಾ ಇದೀರಿ ಇವಾಗ. ಲಕ್ಕಿ ಎಲ್ಲಿ ಹೋಗ್ತಾ ಇರೋದು? ಅಲ್ಲಿದ್ದಾರೆ ನೋಡ ಅವ್ರು, ಅವ್ರ ಶಾಪ್. ಆ ಕಡೆ ಹೋಗ್ಬಿಡೋಣ. ಆ ಕಡೆ ಅವ್ರು ಏನೋ ವಿಡಿಯೋ. ಈ ಕಡೆ ಇಲ್ಲಿ ಹೂವ ತಗೊಂಡ್ರಿ. ರೇಟ್ ಮಾತಾಡಕ್ ಆಗೋದಿಲ್ಲ ದೇವ್ರೆ. ಎಷ್ಟಿದೆ? 2,000 ರೂಪಾಯಿ ಒಂದು ದೊಡ್ಡ ಹಾರ. ದೊಡ್ಡದು ಇಲ್ಲ ಅನ್ಕೋತೀನಿ, ಮೀಡಿಯಂ ಸೈಜ್ ಹಾರ ಅಲ್ಲ ಮಮ್ಮಿ ಅದು. ಅದಕ್ಕೆ 2,000 ರುಪೀಸ್ ಅಂತೆ. ಯಪ್ಪ, ಫೈನಲಿ ತಗೊಂಡ್ರಿ. ಇವಾಗ ನೆಕ್ಸ್ಟ್ ಮಲ್ಗೆ ಹೂವ ಆನ್ ದಿ ವೇ ಹೋಗ ಎಲ್ಲಾದ್ರೂ ತಗೋಬೇಕು. ಸೊ ಲೆಟ್ಸ್ ಗೋ. ಉಡುಪಿ ಹೋಟೆಲ್ ಬಂದಿದೀವಿ. ಇವಾಗ ಇಳಿತಾ ಇದೀವಿ. ಕಾರ್ ಪಾರ್ಕಿಂಗ್ ಆಯ್ತು. ಏನ್ ತಿಂತೀಯ ಪಾಪ ಈಗ? ಏನ್ ತಿಂತೀಯ ನೀನು? ಅವ್ರಿಗೆ ಚೀಚಿ ಬೇಕಂತೆ. ಇಷ್ಟು ಬೇಗ ಯಾರಾದ್ರೂ ಚಿಚಿ ತಿಂತಾರಾ? ಚೀಚಿ ಆಮೇಲೆ ಐಸ್ ಕ್ರೀಮ್. ಇವಾಗ ಚಾಕ್ಲೇಟ್ ತಿಂದಿಯಲ್ಲ, ಚಾಕ್ಲೇಟ್ ಎಲ್ಲ ತಿಂದಲ್ಲ, ಚಾಕ್ಲೇಟ್ ಎಲ್ಲ ತಿಂದಲ್ಲ, ಅದಕ್ಕೆ ಆಮೇಲೆ ಐಸ್ ಕ್ರೀಮ್. ಬೇಬಿ ಬೈಲಿ ಓಯ್ ಇದು ಕಾಲ್ ಜನ ಜಾತಿ ಹೌದು, ಜಾರ್ತೈತೆ. ನಡಿ ಮೂರು ಬಟರ್ ಮಸಾಲಾಸ್ ಒಂದು ಪಲಾವ್. ಒಂದ್ ಪ್ಲೇಟ್ ಇಡ್ಲಿ. ಸಪ್ರೇಟ್ ಕೊಡಿ. ಬೇಬಿ ನೀನೇ ಆರ್ಡರ್ ಮಾಡಿದೆ. ಬಟರ್ ಮಸಾಲ ದೋಸೆ. ನನ್ ಪಾಪುಗೆ ಚೀಚಿ ತುಂಬಾ ಇಷ್ಟ. ಟೆಂಪಲ್ಗೆ ಹೋಗ್ತಾ ಇದೀವಿ, ಅದಕ್ಕೆ ತಿನ್ನಲ್ಲ ಇವತ್ತು. ಅಲ್ಲ ಪಾಪು? ಮಾಡ್ತಿದ್ದೀರಾ? ಲಕ್ಕಿ, ವಾಟ್ ಆರ್ ಯು ಡೂಯಿಂಗ್? ಇವರಿಬ್ರು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಜೀರ್ಣ ಮಾಡ್ಕೊಂತಿದ್ದಾರೆ ಆಟ ಆಡ್ಕೊಂಡು. ಸೊ ಈಗಷ್ಟೇ ಊಟ ಎಲ್ಲ ಆಯ್ತು. ಇವಾಗ ಬಿಡದೆ ಹೊಟ್ಟೆ ತುಂಬಾ ಊಟ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಸೊ ಇವಾಗ ಹೋಗ್ತಾ ಇದೀರಿ. ಶೆಕೆ ಸ್ಟಾರ್ಟ್ ಆಯ್ತು. ಸ್ವೆಟ್ ಫೀಲ್ ಆಗ್ತಿದೆ. ಮತ್ತೆ ನನ್ಗೆ ಐ ಆಮ್ ಗೆಟಿಂಗ್ ಎಕ್ಸಾಸ್ಟೆಡ್. ಟಯರ್ಡ್ ಆಗ್ತಿದೆ ಜಾಸ್ತಿ. ಲಕ್ಕಿ, ಏನ್ ಇವಾಗ ನೀನ್ ಗಾಡಿ ಓಡಿಸ್ತೀಯಾ? ಹೋಗ್ತೀಯ ನಮ್ನ? ಅಯ್ಯೋ ಹಂಗ್ ಓಡಿ ಬರಕನ ಇದನಾ. ಇಲ್ಲಿ ಮಾಡ್ಬೇಕು ಸ್ಲೋಲಿ ಹಿಂಗೆ. ಸಾಕು. ಅಲ್ಲಿ ನೋಡಿ ಬೇಬಿ ಕಮ್ ಮ್ಯಾನ್ ಅಂತೆ. ಏನೋ ಇವಾಗ ಓಡ್ಸಂಗ ಅವಳು. ಅಲ್ಲಿ ನೋಡಿ ಬೈತೈತೆ ಬೇಬಿ ಮ್ಯಾಟ್ ಫೆಲೋ ಅಂತೆ. ಪಪ್ಪು ಹಂಗೆಲ್ಲ ಬೈಬಾರ್ದು ಡ್ರೈವಿಂಗ್ ಮಾಡ್ಬೇಕಾದ್ರೆ. ಬುಜು ಅಲ್ಲಿ ನೋಡಿ ಬಂದ ಅಡ್ಡ ಬಂದ. ಆ ಕಡೆ ಹೋಗು. ಬುಜು ಆಡ ಬಂದ. ಸಾಕ್. Hello, man. Hello, man. Hello, man. ಓಪನ್ ಸನ್ರೂಫ್. Open sunroof. Open sunroof.
Open some news. Sorry, please connect phone and retry. I use open. I use open. ಏಯ್ ಹಂಗಲ್ಲ ಅನ್ಬಾರ್ದು. ಓಪನ್ ಸನ್ ರೂಫ್. Open some news. Sure, opening. ಈಗಷ್ಟೇ ರೀಚ್ ಆದ್ವಿ. ಯಾವ ದೇವಸ್ಥಾನ ಮಮ್ಮಿ ಇದು? ಈಗ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಗಡಿ. 1 ತಾರೀಕು ತೇರಾಗಿದೆ. ತೇರ್ಗ್ ಬರಕ್ಕಾಗಿಲ್ಲ ಈ ಸಲ. ಯಾವಾಗ್ಲೂ ಬರ್ತೀವಿ ವರ್ಷ ಬಂದ್ಬಿಟ್ಟು ನೀರ್ ಮಜ್ಜಿಗೆ ಪಾಕ ಎಲ್ಲ ಕೊಡ್ತೀವಿ ಇಲ್ಲಿ ವರ್ಷ ಬಂದಿ. ಇವಾಗ ಬರಕ್ ಆಗಿಲ್ಲಲ್ಲ, ಸೊ ಇಲ್ಲಿ ನೋಡು ಹೆಂಗಿದೆ ಬಿಸಿಲು, ಚೆನ್ನಾಗಿದೆಯಲ್ಲ. ಬಿಸಿಲು ಕಾಲೆಲ್ಲ ಸುಡ್ತಿದೆ. ಮುಗೀತು. ನೆಕ್ಸ್ಟ್ ಫುಲ್ ರಶ್. ಬೇರೆ ದೇವಸ್ಥಾನ. ಅಷ್ಟು ರಶ್ ಇದಲ್ಲ. ಈಗ ಇಲ್ಲಿ ಒಂದು ನೀರಿರೋ ಜಾಗ ಸಿಕ್ತು. ಸೊ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಸೊ ದಿಸ್ ಇಸ್ ದ ಪ್ಲೇಸ್. ವಾವ್, ಬಿಸಿಲಿದ್ರೂನು ತಣ್ಣಗ್ ಬೀಸ್ತಿದೆ. ಅಪ್ಪ ಇಷ್ಟು ಸಾಕು ಶೆಕೆ ಆಗ್ತಿತ್ತು. ಸೊ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಬಿಟ್ಟು ಐಲ್ ಬಿ ಬ್ಯಾಕ್. ಬುಜ್ಜು ಬುಜ್ಜು ಹುಷಾರು. ಅದನ್ನೇ ಇಂಪಾರ್ಟೆಂಟ್. ಇರೋ ರೆಡಿ. ಅದು ತಾನೇ ವ್ಯೂ ತಾನೇ ಚೆನ್ನಾಗಿ. ಇರು. ಅಲ್ಲಿ ಹೋಗ್ಬೇಕು ನೀನು. ಅಲ್ಲಿ ಬಾ. ಆಫ್ ಮಾಡ್ಬಿಟ್ಟು ಆ ಸೈಡ್ ಬಿಟ್ಟು. ಫೋಟೋ ಹಿಡಿಬೇಕಾ? ಫೋಟೋ ಅಲ್ಲ, ವಿಡಿಯೋ ಹಾ. ಇದ್ ಮಾಡ್ಕೊ ಬಾ. ಬಾ, ನೀನ್ ಬರ್ತಾರೆ ಹಿಂಗೆ ಚೆನ್ನಾಗಿದೆ. ಇರು ಆ್ಯಕ್ಚುಲಿ ನೆನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್, ಸಪೋರ್ಟಿಂಗ್ ಮೈ ವಿಡಿಯೋಸ್. ಬಾಯ್ ಎವ್ರಿ ಒನ್, ಟೇಕ್ ಕೇರ್.